ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಳ ಸೂಸೈಡ್ ಕೇಸ್. ಕಾಂಗ್ರೆಸ್ ಸಚಿವ ಪ್ರಿಯಾಂಕ್ ಖರ್ಗೆಗೆ ತಪ್ಪದ ತಲೆಬಿಸಿ. ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಳ ಸೂಸೈಡ್ ಕೇಸ್. ಕಾಂಗ್ರೆಸ್ ಸಚಿವ ಪ್ರಿಯಾಂಕ್ ಖರ್ಗೆಗೆ ತಪ್ಪದ ತಲೆಬಿಸಿ. ಆತ್ಮಹತ್ಯೆ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ ಇದೀಗ ಬಿಜೆಪಿ. ಈ ವಿಚಾರಕ್ಕೆ ಹೋರಾಟ ಮಾಡಲು ಬಿಜೆಪಿ ಪ್ಲಾನ್ ಅನ್ನ ರೂಪಿಸಿಕೊಳ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಮೇಲೆ ವಿಪಕ್ಷಗಳಿಂದ ನಿರಂತರ ದಾಳಿ ಮಾಡಲಾಗ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಕೈಪಡೆ ಇದೀಗ ಆಗ್ರಹಿಸ್ತಾ ಇದೆ. ಗುತ್ತಿಗೆದಾರರ ಹೆಸರಲ್ಲಿ ಕಾಂಗ್ರೆಸ್ ಚೆಲ್ಲಾಟ ಮಾಡ್ತಿದೆ ಎನ್ನುವ ಆರೋಪ ಕೇಳಿಬಂದಿದೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿಯಿಂದ ಬಿಗಿಪಟ್ಟು ಹಿಡಿಯಲಾಗಿದೆ. ಮೃತ ಸಚಿನ್ ನಿವಾಸಕ್ಕೆ ಭೇಟಿ ಕೊಟ್ಟಿರುವ ಬಿಜೆಪಿ ನಿಯೋಗ ಕೇಸ್ ಹಿಡಿದು ಸರ್ಕಾರದ ವಿರುದ್ಧ ಸಮರ ಸಾರಲು ಈಗ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಮೃತ ಸಚಿನ್ ಕುಟುಂಬದ ಬೆನ್ನಿಗೆ ಬಿಜೆಪಿ ಪಡೆ ನಿಂತಿದೆ. ಗುತ್ತಿಗೆದಾರರ ಹೆಸರಲ್ಲಿ ಕಾಂಗ್ರೆಸ್ ಚೆಲ್ಲಾಟ ಆರೋಪ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಬಿಜೆಪಿಯಿಂದ ಬಿಗಿಪಟ್ಟು ಹಿಡಿಯಲಾಗಿದೆ. ಮೃತ ಸಚಿನ್ ನಿವಾಸಕ್ಕೆ ಭೇಟಿ ನೀಡಲಿರುವ ಬಿಜೆಪಿ ನಿಯೋಗ ಈಗ ಸಚಿನ್ ನಿವಾಸಕ್ಕೆ ಸರ್ಕಾರದ ವಿರುದ್ಧ ಸಮರ ಸಾರಲು ಬಿಜೆಪಿ ನಾಯಕರು ಇದೀಗ ಮುಂದಾಗಿದ್ದಾರೆ. ಮೃತ ಸಚಿನ್ ಕುಟುಂಬದ ಬೆನ್ನಿಗೆ ಇದೀಗ ಬಿಜೆಪಿ ಪಡೆ ನಿಂತಿರುವಂತದ್ದು. ನಿನ್ನೆ ಕೂಡ ಈ ವಿಚಾರದ ಕುರಿತು ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಾ ಹೇಳ್ತಾ ಇದ್ರು, ಬಿಜೆಪಿ ಅವರು ಸತ್ಯ ಶೋಧನಾ ಸಮಿತಿ ಆದ್ರೂ ಮಾಡ್ಲಿ, ಏನಾದ್ರೂ ಮಾಡ್ಕೊಳ್ಳಿ, ಫಸ್ಟ್ ಅವರು ಮುನಿರತ್ನ ಅವರ ಮನೆಗೆ ಹೋಗ್ಲಿ. ಬಿಜೆಪಿ ಅವರು ತಮ್ಮ ತಟ್ಟೆಯಲ್ಲಿ ಬಿದ್ದಿರುವ ಹೆಗ್ಗಣವನ್ನ ಫಸ್ಟ್ ಎತ್ತಿ ಬಿಸಾಡಿ ಅಂತ ಹೇಳ್ಬಿಟ್ಟು ಪ್ರಿಯಾಂಕ್ ಖರ್ಗೆ ಅವರು ನಿನ್ನೆ ಕೂಡ ಒಂದು ಆರೋಪವನ್ನ ಮಾಡ್ತಾ ಇದ್ರು. ಈಗ ನೋಡ್ತಾ ಇದ್ರೆ ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಳ ಸೂಸೈಡ್ ಕೇಸ್. ಕಾಂಗ್ರೆಸ್ ಸಚಿವ ಪ್ರಿಯಾಂಕ್ ಖರ್ಗೆಗೆ ಮತ್ತೆ ತಲೆಬಿಸಿ ಜೋರಾಗ್ತಾ ಇದೆ. ಆತ್ಮಹತ್ಯೆ ಪ್ರಕರಣವನ್ನ ಬಿಜೆಪಿ ನಾಯಕರು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಈಗ ಈ ವಿಚಾರಕ್ಕೆ ಹೋರಾಟ ಮಾಡಲು ಕೂಡ ಬಿಜೆಪಿಯಿಂದ ಒಂದು ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಮೇಲೆ ವಿಪಕ್ಷಗಳಿಂದ ನಿರಂತರ ದಾಳಿ ಮಾಡಲಾಗ್ತಾ ಇದೆ. ಸಚಿವ ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಕೈಪಡೆ ಆಗ್ರಹಿಸ್ತಾ ಇದೆ. ಗುತ್ತಿಗೆದಾರರ ಹೆಸರಲ್ಲಿ ಕಾಂಗ್ರೆಸ್ ಚೆಲ್ಲಾಟ ಮಾಡ್ತಿದೆ ಎನ್ನುವ ಆರೋಪವನ್ನ ಬಿಜೆಪಿ ನಾಯಕರು ಇದೀಗ ಗಂಭೀರವಾಗಿ ಮಾಡ್ತಿದ್ದಾರೆ.